ನೋಡಿ, ಇದು ಟೀಮ್ ಇಂಡಿಯಾ ಅಲ್ಲ, ಮಿನಿ KKR ಅಂತಾನೆ ಹೇಳ್ಬೋದು. ಟೀಮ್ ಇಂಡಿಯಾಗೆ ಗಂಭೀರ್ ಕೋಚ್ ಆಗಿ ಬಂದ ಮೇಲೆ ಫೇವರಿಸಮ್ ನಡೀತಾ ಇದೆಯಾ, ಯಾಕೆ ಪ್ರಶ್ನೆ ಅಂತೀರಾ? ಈ ಸ್ಟೋರಿ ಫೇವರಿಸಮ್ ಅಂದ್ರೆ ಸ್ವಜನ ಪಕ್ಷಪಾತ. ಈ ವ್ಯವಸ್ಥೆ ಇದ್ರೆ ಅಲ್ಲಿ ಯಾರು ಉದ್ಧಾರ ಆಗೋಕೆ ಸಾಧ್ಯವಿಲ್ಲ ಅಂತಾರೆ. ಸದ್ಯ ಟೀಮ್ ಇಂಡಿಯಾದಲ್ಲಿ ಫೇವರಿಸಮ್ ನಡೀತಾ ಇದೆಯಾ? ಹೊಸ ಕೋಚು ಮತ್ತೊಂದು KKR ಟೀಮ್ ಅನ್ನ ಕಟ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಇದು ಟೀಮ್ ಇಂಡಿಯಾ ಅಲ್ಲ, ಮಿನಿ KKR. ತಂಡ ಕಟ್ಟೋದ್ರಲ್ಲಿ ನಡೀತಾ ಇದೆಯಾ ಫೇವರಿಸಮ್? ಹೌದು, ಟೀಮ್ ಇಂಡಿಯಾದಲ್ಲಿ ಒಳ ರಾಜಕೀಯ ನಡೀತಾ ಇದೆಯನ್ನೋ ಅನುಮಾನ ಶುರುವಾಗಿದೆ. ಅಂದ ಹಾಗೆ ಈಗ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಹೊಸ ಮೇಷ್ಟ್ರಾಗಿ ಆಯ್ಕೆಯಾಗಿದ್ದಾರೆ. ಗೌತಿ ಕೋಚ್ ಆಗಿ ಇನ್ನು 1 ತಿಂಗಳಾಗಿಲ್ಲ. ಶ್ರೀಲಂಕಾ ವಿರುದ್ಧದ ಸರಣಿಗೆ ಈಗ ಟೀಮ್ ಇಂಡಿಯಾವನ್ನ BCCI ಅನೌನ್ಸ್ ಮಾಡ್ತು. ಈ ಟೀಮ್ನಲ್ಲಿ ಈಗ ಬರೀ KKR ಆಟಗಾರರು, ಗಂಭೀರ್ ಶಿಷ್ಯಂದಿರೇ ತುಂಬಿಕೊಂಡಿದ್ದಾರೆ. ಗೌತಿ ಸೈನ್ಯದಲ್ಲಿ KKR ಆಟಗಾರದ್ದೇ ದರ್ಬಾರ್. ಕೋಲ್ಕತ್ತಾ ಆಟಗಾರರಿಗೆ ಗಂಭೀರ್ ಶ್ರೀರಕ್ಷೆ. ಹೌದು, KKR ತಂಡದ ಒಟ್ಟು 3 ಆಟಗಾರರು ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ದಾರೆ. ಅದು ರಿಂಕು ಸಿಂಗ್, ಹರ್ಷಿತ್ ರಾಣಾ ಮತ್ತು ಶ್ರೇಯಸ್ ಅಯ್ಯರ್. ಇದರ ಜೊತೆಗೆ ಸೂರ್ಯಕುಮಾರ್ ಯಾದವ್ ರನ್ನ T20 ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಸೂರ್ಯ 2014ರಿಂದ 2017ರ ತನಕ KKR ತಂಡದಲ್ಲಿದ್ರು. ಆಗ KKRಗೆ ಕ್ಯಾಪ್ಟನ್ ಆಗಿ ಇದ್ದಿದ್ದು ಇದೇ ಗಂಭೀರ್. ಅಷ್ಟೇ ಅಲ್ಲ, ಸೂರ್ಯ ಗೌತಿಯ ಬಲಗೈ ಬಂಟನಾಗಿದ್ರು. ಶುಭ್ಮನ್ ಗಿಲ್ T20 ಹಾಗೂ ಏಕದಿನ ಕ್ರಿಕೆಟ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಹಾರ್ದಿಕ್ ಹಾಗೂ ರಾಹುಲ್ ರನ್ನ ಕೆಳಗಿಳಿಸಿ ಗಿಲ್ಗೆ ಪಟ್ಟ ಕಟ್ಟಲಾಗಿದೆ. ಇದಕ್ಕೆ ಕಾರಣ ಗೌತಿಯಂತೆ. ಗಂಭೀರ್ ಕೃಪಾ ಕಟಾಕ್ಷದಿಂದ ಗಿಲ್ ರನ್ನ ಉಪನಾಯಕನಾಗಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇದೇ ಗಂಭೀರ್ ಒಂದು ಕಾಲದಲ್ಲಿ ಧೋನಿ ಮೇಲೆ ಆರೋಪ ಮಾಡಿದ್ರು. CSK ಆಟಗಾರರಿಗೆ ಧೋನಿ ಹೆಚ್ಚು ಅವಕಾಶವನ್ನ ನೀಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಗೌತಿ ಕೂಡ ತಮ್ಮ ಶಿಷ್ಯರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಆರೋಪ ಏನೇ ಇರಲಿ, ಗೌತಿ ಮುಂದೆ ಸಾಕಷ್ಟು ಸವಾಲುಗಳಿವೆ. ಒಂದು ಬಲಿಷ್ಠ ತಂಡವನ್ನ ಕಟ್ಟಿ ಟೀಮ್ ಇಂಡಿಯಾವನ್ನ ಯಶಸ್ಸಿನ ತುದಿಗೇರಿಸೋ ಜವಾಬ್ದಾರಿ ಗಂಭೀರ್ ಮೇಲಿದೆ. ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇದು ಟೀಮ್ ಇಂಡಿಯಾ ಅಲ್ಲ, ಮಿನಿ KKR ಅಂತಾನೆ ಹೇಳ್ಬೋದು. ಟೀಮ್ ಇಂಡಿಯಾಗೆ ಗಂಭೀರ್ ಕೋಚ್ ಆಗಿ ಬಂದ ಮೇಲೆ ಫೇವರಿಸಮ್ ನಡೀತಾ ಇದೆಯಾ, ಯಾಕೆ ಪ್ರಶ್ನೆ ಅಂತೀರಾ? ಈ ಸ್ಟೋರಿ ಫೇವರಿಸಮ್ ಅಂದ್ರೆ ಸ್ವಜನ ಪಕ್ಷಪಾತ. ಈ ವ್ಯವಸ್ಥೆ ಇದ್ರೆ ಅಲ್ಲಿ ಯಾರು ಉದ್ಧಾರ ಆಗೋಕೆ ಸಾಧ್ಯವಿಲ್ಲ ಅಂತಾರೆ. ಸದ್ಯ ಟೀಮ್ ಇಂಡಿಯಾದಲ್ಲಿ ಫೇವರಿಸಮ್ ನಡೀತಾ ಇದೆಯಾ? ಹೊಸ ಕೋಚು ಮತ್ತೊಂದು KKR ಟೀಮ್ ಅನ್ನ ಕಟ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಇದು ಟೀಮ್ ಇಂಡಿಯಾ ಅಲ್ಲ, ಮಿನಿ KKR. ತಂಡ ಕಟ್ಟೋದ್ರಲ್ಲಿ ನಡೀತಾ ಇದೆಯಾ ಫೇವರಿಸಮ್? ಹೌದು, ಟೀಮ್ ಇಂಡಿಯಾದಲ್ಲಿ ಒಳ ರಾಜಕೀಯ ನಡೀತಾ ಇದೆಯನ್ನೋ ಅನುಮಾನ ಶುರುವಾಗಿದೆ. ಅಂದ ಹಾಗೆ ಈಗ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಹೊಸ ಮೇಷ್ಟ್ರಾಗಿ ಆಯ್ಕೆಯಾಗಿದ್ದಾರೆ. ಗೌತಿ ಕೋಚ್ ಆಗಿ ಇನ್ನು 1 ತಿಂಗಳಾಗಿಲ್ಲ. ಶ್ರೀಲಂಕಾ ವಿರುದ್ಧದ ಸರಣಿಗೆ ಈಗ ಟೀಮ್ ಇಂಡಿಯಾವನ್ನ BCCI ಅನೌನ್ಸ್ ಮಾಡ್ತು. ಈ ಟೀಮ್ನಲ್ಲಿ ಈಗ ಬರೀ KKR ಆಟಗಾರರು,
ಗಂಭೀರ್ ಶಿಷ್ಯಂದಿರೇ ತುಂಬಿಕೊಂಡಿದ್ದಾರೆ. ಗೌತಿ ಸೈನ್ಯದಲ್ಲಿ ಕೆಕೆಆರ್ ಆಟಗಾರದ್ದೇ ದರ್ಬಾರ್. ಕೋಲ್ಕತ್ತಾ ಆಟಗಾರರಿಗೆ ಗಂಭೀರ್ ಶ್ರೀರಕ್ಷೆ. ಹೌದು, ಕೆಕೆಆರ್ ತಂಡದ ಒಟ್ಟು 3 ಆಟಗಾರರು ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ದಾರೆ. ಅದು ರಿಂಕು ಸಿಂಗ್, ಹರ್ಷಿತ್ ರಾಣಾ ಮತ್ತು ಶ್ರೇಯಸ್ ಅಯ್ಯರ್. ಇದರ ಜೊತೆಗೆ ಸೂರ್ಯಕುಮಾರ್ ಯಾದವ್ ರನ್ನ T20 ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಸೂರ್ಯ 2014ರಿಂದ 2017ರ ತನಕ ಕೆಕೆಆರ್ ತಂಡದಲ್ಲಿದ್ರು. ಆಗ ಕೆಕೆಆರ್ಗೆ ಕ್ಯಾಪ್ಟನ್ ಆಗಿ ಇದ್ದಿದ್ದು ಇದೇ ಗಂಭೀರ್. ಅಷ್ಟೇ ಅಲ್ಲ, ಸೂರ್ಯ ಗೌತಿಯ ಬಲಗೈ ಬಂಟನಾಗಿದ್ರು. ಶುಭ್ಮನ್ ಗಿಲ್ T20 ಹಾಗೂ ಏಕದಿನ ಕ್ರಿಕೆಟ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಹಾರ್ದಿಕ್ ಹಾಗೂ ರಾಹುಲ್ ರನ್ನ ಕೆಳಗಿಳಿಸಿ ಗಿಲ್ಗೆ ಪಟ್ಟ ಕಟ್ಟಲಾಗಿದೆ. ಇದಕ್ಕೆ ಕಾರಣ ಗೌತಿಯಂತೆ. ಗಂಭೀರ್ ಕೃಪಾ ಕಟಾಕ್ಷದಿಂದ ಗಿಲ್ ರನ್ನ ಉಪನಾಯಕನಾಗಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇದೇ ಗಂಭೀರ್ ಒಂದು ಕಾಲದಲ್ಲಿ ಧೋನಿ ಮೇಲೆ ಆರೋಪ ಮಾಡಿದ್ರು. ಸಿಎಸ್ಕೆ ಆಟಗಾರರಿಗೆ ಧೋನಿ ಹೆಚ್ಚು ಅವಕಾಶವನ್ನ ನೀಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಗೌತಿ ಕೂಡ ತಮ್ಮ ಶಿಷ್ಯರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಆರೋಪ ಏನೇ ಇರಲಿ, ಗೌತಿ ಮುಂದೆ ಸಾಕಷ್ಟು ಸವಾಲುಗಳಿವೆ. ಒಂದು ಬಲಿಷ್ಠ ತಂಡವನ್ನ ಕಟ್ಟಿ ಟೀಮ್ ಇಂಡಿಯಾವನ್ನ ಯಶಸ್ಸಿನ ತುತ್ತ ತುದಿಗೇರಿಸೋ ಜವಾಬ್ದಾರಿ ಗಂಭೀರ್ ಮೇಲಿದೆ. ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.